ನಮಸ್ಕಾರ. ಡಾಕ್ಟರ್ ಎಂ ತಿಪ್ಪೇಸ್ವಾಮಿ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೊರಟಗೆರೆ. ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಎಕನಾಮಿಕ್ ಇಂಟಿಗ್ರೇಷನ್ ಆ್ಯಂಡ್ ಮೀನಿಂಗ್. ಆರ್ಥಿಕ ಸಂಘಟನೆ ಮತ್ತು ಆರ್ಥಿಕ ಸಂಘಟನೆಯ ಅರ್ಥ ಮತ್ತು ಆರ್ಥಿಕ ಸಂಘಟನೆಯ ಪ್ರಕಾರಗಳು ಎಂಬ ವಿಷಯದ ಬಗ್ಗೆ ನಾನೀಗ ಪ್ರಸ್ತುತ ಚರ್ಚೆ ಮಾಡ್ತಾ ಇದ್ದೀನಿ. ಫಸ್ಟ್, ಆರ್ಥಿಕ ಸಂಘಟನೆ ಅಂದರೆ ವಾಟ್ಸ್ ದ ಮೀನಿಂಗ್ ಆಫ್ ಎಕನಾಮಿಕ್ ಇಂಟಿಗ್ರೇಷನ್? ಎಕನಾಮಿಕ್ ಇಂಟಿಗ್ರೇಷನ್ process in which two or more countries in a broadly defined geographical area reduces in range of trade barriers to advance or protect a set of economic goals. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ದೇಶಗಳು ತಮ್ಮ ನಡುವೆ ಇರತಕ್ಕಂಥ ಎಲ್ಲ ಆರ್ಥಿಕ ತಾರತಮ್ಯಗಳನ್ನು ತೊಡೆದುಹಾಕಿ ವಿಸ್ತಾರವಾದ ಆರ್ಥಿಕ ವಲಯವನ್ನು ರಚಿಸಿಕೊಳ್ಳುವುದನ್ನು ಅಂತಾರಾಷ್ಟ್ರೀಯ ಆರ್ಥಿಕ ಸಂಘಟನೆ ಅಂತ ಕರಿತೀವಿ. ನೋಡಿ, ಜಾಗತಿಕ ಮಟ್ಟದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಈ ಒಂದು ಆರ್ಥಿಕ ಸಂಘಟನೆ ಅಂತಕ್ಕಂಥದ್ದು ರಚನೆ ಆಗ್ತಾ ಇದೆ. ಯಾಕೆ ರಚನೆ ಆಗ್ತಾ ಇದೆ ಅಂತಂದರೆ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಎರಡು ರೀತಿಯ ವ್ಯಾಪಾರವನ್ನು ನಾವು ನೋಡ್ತೀವಿ. ಒಂದು ಮುಕ್ತ ವ್ಯಾಪಾರ ನೀತಿ, ಇನ್ನೊಂದು ರಕ್ಷಣಾ ವ್ಯಾಪಾರ ನೀತಿ. ಮುಕ್ತ ವ್ಯಾಪಾರ ನೀತಿ ಅಂತಾರೆ ರಾಷ್ಟ್ರಗಳ ಮಧ್ಯೆ ನಡೀತಕ್ಕಂಥ ವ್ಯಾಪಾರದಲ್ಲಿ ಯಾವುದೇ ನಿಯಂತ್ರಣ ಅಥವಾ ನಿರ್ಬಂಧಗಳು ಇಲ್ಲದೇ ಇರತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವು ಫ್ರೀ ಟ್ರೇಡ್ ಪಾಲಿಸಿ ಅಂತ ಕರಿತೀವಿ. ಇನ್ನು ರಿಸ್ಟ್ರಿಕ್ಷನ್ ಟ್ರೇಡ್ ಪಾಲಿಸಿ ಅಂದರೆ ಮುಕ್ತ ವ್ಯಾಪಾರ ನೀತಿಗೆ ವಿರುದ್ಧವಾಗಿರ್ತಕ್ಕಂಥ ಒಂದು ಸನ್ನಿವೇಶ. ಕೋಟಾಗಳ ಹೆಸರುಗಳಲ್ಲಿ, ಸುಂಕದ ಹೆಸರಿನಲ್ಲಿ ಅನೇಕ ಆರ್ಥಿಕ ನಿರ್ಬಂಧಗಳನ್ನು ವಿಧಿಸೋದ್ರ ಮುಖಾಂತರ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸ್ವದೇಶಿ ಕೈಗಾರಿಕೆಗಳಿಗೆ ರಕ್ಷಣೆಯನ್ನು ಕೊಡೋದಕ್ಕಾಗಿ ರಕ್ಷಣಾ ವ್ಯಾಪಾರ ನೀತಿಯನ್ನು ಅನುಸರಕ್ಕೆ ಮಾಡಲಾಗ್ತಿದೆ. ಮುಕ್ತ ವ್ಯಾಪಾರ ನೀತಿಯಲ್ಲೂ ಕೆಲವೊಂದು ದೋಷಗಳಿದ್ದಾವೆ. ಏಕೆ ಅಂತಾರೆ, ಮುಕ್ತ ವ್ಯಾಪಾರ ನೀತಿಯಿಂದ ಜಾಗತಿಕ ಮಟ್ಟದಲ್ಲಿ 1929ರಿಂದ 32ವರೆಗೂ ವಿಶ್ವದಲ್ಲಿ ಮಹಾನ್ ಆರ್ಥಿಕ ಮುಗ್ಗಟ್ಟು ಸಂಭವಿಸಿತು. ಅದೇ ರೀತಿ ಈ ಒಂದು ರಕ್ಷಣಾ ವ್ಯಾಪಾರ ನೀತಿಯನ್ನು ಅನುಸರಿಸುವುದರಿಂದ ರಾಷ್ಟ್ರಗಳ ಮಧ್ಯೆ ಸುಂಕಗಳನ್ನು ವಿಧಿಸ್ತಕ್ಕಂಥ ಒಂದು ಪ್ರವೃತ್ತಿಯಿಂದ, ಅದೇ ರೀತಿ ಕೋಟಾಗಳನ್ನು ನಿಗದಿಪಡಿಸ್ತಕ್ಕಂಥ ಒಂದು ಪ್ರವೃತ್ತಿಯಿಂದ ವೈಷಮ್ಯ, ಯುದ್ಧದಂಥ ಒಂದು ಸನ್ನಿವೇಶಗಳು ನಿರ್ಮಾಣ ಆಗ್ಬೋದು. ಈ ಒಂದು ಸಮಸ್ಯೆಗಳನ್ನು ಮುಕ್ತ ವ್ಯಾಪಾರ ನೀತಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಇದ್ದಾವೆ. ಅದೇ ರೀತಿ ರಕ್ಷಣಾ ವ್ಯಾಪಾರ ನೀತಿಯಲ್ಲೂ ಕೂಡ ಕೆಲವೊಂದು ಸಮಸ್ಯೆಗಳನ್ನು ನಾವು ನೋಡ್ತೀವಿ. ಈ ಎರಡು ಸಮಸ್ಯೆಗಳಿಗೆ ಪರಿಹಾರವಾಗಿ ಒಂದು ಹೊಸ ಮಾದರಿಯನ್ನು ಹುಡುಕೋದಕ್ಕೆ ಜಾಗತಿಕ ಮಟ್ಟದಲ್ಲಿ ಪ್ರಯತ್ನಗಳು ನಡೆದವು. ಆ ಒಂದು ಪ್ರಯತ್ನದ ಫಲವೇ ಈ ಒಂದು ಆರ್ಥಿಕ ಸಂಘಟನೆ. ಈ ಒಂದು ಆರ್ಥಿಕ ಸಂಘಟನೆಯಲ್ಲಿ ಪ್ರಾದೇಶಿಕ ಗುಂಪುಗಳನ್ನು ರಚಿಸಿಕೊಂಡು ಸರಕುಗಳನ್ನು ಯಾವುದೇ ನಿಯಂತ್ರಣಗಳಿಲ್ಲದೆ ಮಾರಾಟ ಮಾಡಬಹುದು ಮತ್ತು ಕೊಂಡುಕೊಳ್ಬೋದು. ಜೊತೆಗೆ ಉತ್ಪಾದನಾಂಗಗಳು ಕೂಡ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಮುಕ್ತವಾಗಿ ಚಲಿಸೋದಕ್ಕೆ ಕಾರಣವಾಗುತ್ತೆ, ಯಾವುದನ್ನು ಆರ್ಥಿಕ ಸಂಘಟನೆಯನ್ನು ರಚಿಸಿಕೊಂಡಂಥ ಸಂದರ್ಭದಲ್ಲಿ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ದೇಶಗಳು ತಮ್ಮ ನಡುವೆ ಇರ್ತಕ್ಕಂಥ ಎಲ್ಲ ಆರ್ಥಿಕ ತಾರತಮ್ಯಗಳನ್ನು ತೊಡೆದುಹಾಕಿ ವಿಸ್ತಾರವಾಗಿರ್ತಕ್ಕಂಥ ಆರ್ಥಿಕ ವಲಯಗಳನ್ನು ರಚಿಸ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ? ಆರ್ಥಿಕ ಸಂಘಟನೆ ಅಂತ ಕರಿತೀವಿ. ಈ ಒಂದು ಆರ್ಥಿಕ ಸಂಘಟನೆಯ ಅನುಕೂಲತೆಗಳನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಆರ್ಥಿಕ ಸಂಘಟನೆಯಿಂದ ಜಾಗತಿಕ ವ್ಯಾಪಾರದಲ್ಲಿ ಲಭ್ಯವಾಗ್ತಕ್ಕಂಥ ಅನುಕೂಲತೆಗಳು ಏನು, ಜಾಗತಿಕ ಮಟ್ಟದಲ್ಲಿ ಉಂಟಾಗ್ತಕ್ಕಂಥ ಈ ಒಂದು ಪಾಸಿಟಿವ್ನೆಸ್ ಏನು ಅನ್ನೋದನ್ನು ನೋಡಿದಂಥ ಸಂದರ್ಭದಲ್ಲಿ, ಬೆನಿಫಿಟ್ಸ್ ಆಫ್ ಎಕನಾಮಿಕ್ ಇಂಟಿಗ್ರೇಷನ್, ಇಟ್ ಇನ್ಕ್ರೀಸಸ್ ಪ್ರೊಡಕ್ಷನ್ ಡ್ಯೂ ಟು ಸ್ಪೆಷಲೈಜೇಷನ್. ಅಂದರೆ ಆರ್ಥಿಕ ವಲಯಗಳನ್ನು ರಚಿಸಿಕೊಂಡಂಥ ಸಂದರ್ಭದಲ್ಲಿ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಒಂದು ದೇಶ ಆ ರಾಷ್ಟ್ರದಲ್ಲಿ ಲಭ್ಯವಿರತಕ್ಕಂಥ ಸಂಪನ್ಮೂಲಗಳ ಸಹಾಯದಿಂದ ಕೆಲವೊಂದು ಸರಕುಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ವಿಚಾರದಲ್ಲಿ ವೈಶಿಷ್ಟ್ಯತೆಯನ್ನು ಪಡೆಯಬಹುದು. ಈ ಒಂದು ವೈಶಿಷ್ಟ್ಯತೆ ಲಾಭಗಳಿಂದ ಆ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಉತ್ಪಾದನಾ ಪ್ರಮಾಣದಲ್ಲಿ ಹೆಚ್ಚಳ ಆಗುತ್ತದೆ. ಇದು ಒಂದು ನಾವು ಆರ್ಥಿಕ ಸಂಘಟನೆಯಿಂದ ಆಗ್ತಕ್ಕಂಥ ಅನುಕೂಲ ಅಂತ ಹೇಳ್ತೀವಿ. ಇನ್ನು ಸೆಕೆಂಡ್ ಬೆನಿಫಿಟ್ ಆಫ್ ದಿ ಎಕನಾಮಿಕ್ ಇಂಟಿಗ್ರೇಷನ್ ಈಸ್ ಕಾಲ್ಡ್, ಇಟ್ಸ್ ಲೀಡ್ಸ್ ಟು ಬೆಟರ್ ಎಕ್ಸ್ಪ್ಲಾಯಿಟೇಷನ್ ಆಫ್ ಎಕನಾಮಿಕ್ಸ್ ಆಫ್ ಸ್ಕೇಲ್ ರಿಸಲ್ಟಿಂಗ್ ಇನ್ ಹೈಯರ್ ಔಟ್ಪುಟ್. ಅಂದರೆ ಉತ್ಪಾದನೆಯಲ್ಲಿ ಹೆಚ್ಚಳದಿಂದ ಆರ್ಥಿಕ ಮಿತವ್ಯಯಗಳನ್ನು ನೋಡಬಹುದು. ಯಾವುದರಿಂದ? ಆರ್ಥಿಕ ಸಂಘಟನೆಗಳಿಂದ. ಈ ಒಂದು ಆರ್ಥಿಕ ಸಂಘಟನೆಯನ್ನು ರಚನೆ ಮಾಡಿಕೊಂಡ ಸಂದರ್ಭದಲ್ಲಿ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಉದ್ಯಮಗಳು ಸಾಕಷ್ಟು ಪ್ರಮಾಣದಲ್ಲಿ ಸರಕುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ರಫ್ತು ಪ್ರಮಾಣ ಹೆಚ್ಚಾಗುತ್ತೆ, ಉದ್ಯಮ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತೆ. ಇದರಿಂದ ಆ ಒಂದು ಉದ್ಯಮದ ವ್ಯವಸ್ಥೆಯಲ್ಲಿ ಆಂತರಿಕ ಮತ್ತು ಬಾಹ್ಯ ಮಿತವ್ಯಯಗಳನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತದೆ. ಇದು ಒಂದು ಅನುಕೂಲ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಎಕನಾಮಿಕ್ ಇಂಟಿಗ್ರೇಷನ್ is called, the standard of living of the people increases, large employment opportunities and rise in national incomes.
ಅಂದರೆ ಆರ್ಥಿಕ ವಲಯದ ರಚನೆಯಿಂದ ಆದಾಯ ಮತ್ತು ಉದ್ಯೋಗಾವಕಾಶಗಳ ವೃದ್ಧಿಗೆ ಕಾರಣವಾಗಿ ಆ ದೇಶದಲ್ಲಿರ್ತಕ್ಕಂಥ ಜನರ ಜೀವನ ಮಟ್ಟದಲ್ಲಿ ಸುಧಾರಣೆಯಾಗುತ್ತದೆ. ಯಾವಾಗ ಈ ಒಂದು ಆರ್ಥಿಕ ಸಂಘಟನೆ ರಚನೆಯಿಂದ ಉದ್ಯಮಗಳ ಬೆಳವಣಿಗೆ ಆಗ್ತಾ ಹೋದಂತೆಲ್ಲ ಆದಾಯದ ಪ್ರಮಾಣ ಹೆಚ್ಚಾಗುತ್ತೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಹೆಚ್ಚಾಗ್ತವೆ. ಇದರಿಂದ ಜನರ ಈ ಒಂದು ಸರಾಸರಿ ಅನುಭವ ಪ್ರವೃತ್ತಿ ಹೆಚ್ಚಾಗಿ ಅವರ ಜೀವನ ಮಟ್ಟದಲ್ಲಿ ಸುಧಾರಣೆ ಆಗುತ್ತದೆ. ಆ್ಯಂಡ್ ಆಲ್ಸೋ ಇಟ್ಸ್ ಲೀಡ್ಸ್ ಟು ಬೆಟರ್ ಅಲೋಕೇಶನ್ ಆಫ್ ರಿಸೋರ್ಸಸ್ ಅಮಾಂಗ್ ಮೆಂಬರ್ಸ್ ಕಂಟ್ರೀಸ್ ಅಂತಲೇ ಹೇಳ್ಬೋದು. ಸದಸ್ಯ ದೇಶಗಳ ನಡುವೆ ಸಂಪನ್ಮೂಲಗಳ ದಕ್ಷ ಬಳಕೆಗೆ ಅವಕಾಶ ಲಭ್ಯವಾಗುತ್ತದೆ. ಯಾವುದರಿಂದ? ಆರ್ಥಿಕ ಸಂಘಟನೆಯನ್ನು ರಚಿಸಿಕೊಳ್ಳುವುದರಿಂದ ಒಂದು ದೇಶದಲ್ಲಿ ಲಭ್ಯವಿರತಕ್ಕಂಥ ಎಲ್ಲ ರೀತಿಯ ಸಂಪನ್ಮೂಲಗಳನ್ನು ಪೋಲಾಗದ ರೀತಿಯಲ್ಲಿ ದಕ್ಷ ರೀತಿಯಿಂದ ಬಳಕೆ ಮಾಡಿಕೊಳ್ಳಬಹುದು. ಸೊ ಅನದರ್ ಇಂಪಾರ್ಟೆನ್ಸ್ ಆಫ್ ಎಕನಾಮಿಕ್ ಇಂಟಿಗ್ರೇಷನ್, ಇಟ್ಸ್ ಇನ್ಕ್ರೀಸಸ್ ದಿ ವ್ಯಾಲ್ಯೂಮ್ ಆಫ್ ಟ್ರೇಡ್. ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಮಾಣದ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಮಾಣದಲ್ಲಿ ಹೆಚ್ಚಳಕ್ಕೆ ಕಾರಣ ಆಗುತ್ತದೆ. ಆ್ಯಂಡ್ ಆಲ್ಸೋ ಇಟ್ಸ್ ಇಂಪ್ರೂವ್ ದಿ ಟರ್ಮ್ಸ್ ಆಫ್ ಟ್ರೇಡ್ ಆಫ್ ದಿ ರೀಜನಲ್ ಗ್ರೂಪ್. ಆರ್ಥಿಕ ವಲಯವನ್ನು ರಚಿಸಿಕೊಂಡ ದೇಶಗಳ ನಡುವೆ ವ್ಯಾಪಾರದ ಕರಾರುಗಳನ್ನು ಉತ್ತಮಗೊಳಿಸಲು ಅವಕಾಶಗಳಿರುತ್ತವೆ. ವ್ಯಾಪಾರದ ಕರಾರುಗಳನ್ನು ಉತ್ತಮಗೊಳಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆ್ಯಂಡ್ ಆಲ್ಸೋ ಇಟ್ಸ್ ಇನ್ಕ್ರೀಸ್ ದಿ ಎಕನಾಮಿಕ್ ಎಫಿಷಿಯನ್ಸಿ ವಿತಿನ್ ದಿ ಗ್ರೂಪ್ ಡ್ಯೂ ಟು ಇನ್ಕ್ರೀಸ್ಡ್ ಕನ್ಸಂಪ್ಷನ್ ಅಮಾಂಗ್ ಮೆಂಬರ್ಸ್. ತಮ್ಮಲ್ಲೇ ಪೈಪೋಟಿಗೆ ಅವಕಾಶ ಮಾಡಿಕೊಡುವುದರಿಂದ ಆರ್ಥಿಕ ದಕ್ಷತೆಯ ಪ್ರಮಾಣದಲ್ಲಿ ಹೆಚ್ಚಳ ಆಗುತ್ತದೆ. ಆರ್ಥಿಕ ದಕ್ಷತೆಯ ಪ್ರಮಾಣ ಹೆಚ್ಚುತ್ತಾ ಹೋದಂತೆಲ್ಲ ಉತ್ಪಾದನೆ ಮತ್ತು ಗುಣಮಟ್ಟ ಹೆಚ್ಚಾಗುತ್ತದೆ. ಉತ್ಪಾದನೆ ಮತ್ತು ಗುಣಮಟ್ಟದ ಹೆಚ್ಚಳದಿಂದ ದೇಶದ ಪ್ರಗತಿ ಅಂತಕ್ಕಂಥದ್ದು ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಸೊ ಇವಿಷ್ಟು ದ ಬೆನಿಫಿಟ್ಸ್ ಆಫ್ ಎಕನಾಮಿಕ್ ಇಂಟಿಗ್ರೇಷನ್, ಆರ್ಥಿಕ ಸಂಘಟನೆಯಿಂದ ಆಗ್ತಕ್ಕಂಥ ಅನುಕೂಲತೆಗಳಂತ ಹೇಳ್ತೀವಿ. ಈಗ ಆರ್ಥಿಕ ಸಂಘಟನೆಯ ವಿಧಾನಗಳು, ಟೈಪ್ಸ್ ಆಫ್ ಎಕನಾಮಿಕ್ ಇಂಟಿಗ್ರೇಷನ್. ಅಂತಾರಾಷ್ಟ್ರೀಯ ಆರ್ಥಿಕ ಸಂಘಟನೆಗಳು ಬೇರೆ ಬೇರೆ ರೀತಿಯಲ್ಲಿ ನಡೆಯುತ್ತವೆ. ಒಂದು ಸಂಘಟನೆ ವಿಧಾನಗಳು ಅಂತಂದರೆ ದ ಫಸ್ಟ್ ಒನ್ ಈಸ್ ಫ್ರೀ ಟ್ರೇಡ್ ಏರಿಯಾ, ಮುಕ್ತ ವ್ಯಾಪಾರ ವಲಯ ಅಂತಲೇ ಹೇಳ್ತೀವಿ. ಸೊ ಎಕನಾಮಿಕ್ ಇಂಟಿಗ್ರೇಷನ್ ವೇರ್ ಇನ್ ದಿ ಮೆಂಬರ್ಸ್ ಕಂಟ್ರೀಸ್ ರಿಮೂವ್ ಟ್ಯಾರಿಫ್ಸ್ ಆ್ಯಂಡ್ ಅದರ್ ಟ್ರೇಡ್ ಬ್ಯಾರಿಯರ್ಸ್ ಅಮಾಂಗ್ ದೆಮ್ಸೆಲ್ವ್ಸ್, ಬಟ್ ಈಚ್ ಮೆಂಬರ್ retains its own tariff, trade restrictions and commercial policies with non-member countries. ಅಂದರೆ ಮುಕ್ತ ವ್ಯಾಪಾರ ವಲಯದಲ್ಲಿ ತಮ್ಮ ನಡುವೆ ಸುಂಕಗಳು ಮತ್ತು ಇತರೆ ರಕ್ಷಣಾ ವಿಧಾನಗಳನ್ನು ತೊಡೆದುಹಾಕಿ ಬೇರೊಂದು ದೇಶದ ನಡುವೆ ತನ್ನದೇ ಆದ ಸುಂಕ ವ್ಯಾಪಾರ ಮತ್ತು ವಾಣಿಜ್ಯ ನೀತಿಯನ್ನು ಅನುಸರಿಸುವ ದೇಶಗಳ ಗುಂಪನ್ನು ಮುಕ್ತ ವ್ಯಾಪಾರ ವಲಯ ಎಂದು ಕರೆಯಲಾಗುತ್ತದೆ. ಅಂದರೆ ಈ ಒಂದು ಸಂಘಟನೆಯಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳ ನಡುವೆ ಸುಂಕಗಳು ಮತ್ತು ರಕ್ಷಣಾ ವ್ಯಾಪಾರ ನೀತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಂಶಗಳನ್ನು ತೊಡೆದುಹಾಕಿ ಆ ಸಂಘಟನೆಯನ್ನು ಹೊರತುಪಡಿಸಿ ಬೇರೆ ದೇಶಗಳ ನಡುವೆ ತಮ್ಮದೇ ಆಗಿರ್ತಕ್ಕಂಥ ಸುಂಕ ಮತ್ತು ವ್ಯಾಪಾರ ವಾಣಿಜ್ಯ ನೀತಿಯನ್ನು ಅನುಸರಿಸ್ತಕ್ಕಂಥ ದೇಶಗಳ ಗುಂಪನ್ನು ನಾವೇನಂತ ಕರಿತೀವಿ? ಫ್ರೀ ಟ್ರೇಡ್ ಏರಿಯಾ ಅಂತ ಕರಿತೀವಿ. ಸೊ ಈ ಒಂದು ಫ್ರೀ ಟ್ರೇಡ್ ಏರಿಯಾಕ್ಕೆ ಉದಾಹರಣೆ ಆಗಿರ್ತಕ್ಕಂಥ ಈ ಒಂದು ಏರಿಯಾಸ್ ಅಂತ ಅಂದರೆ ಒಂದು ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್, ಅನದರ್ ಒನ್ ಈಸ್ ಲ್ಯಾಟಿನ್ ಅಮೆರಿಕನ್ ಫ್ರೀ ಟ್ರೇಡ್ ಏರಿಯಾ. ಇವು ದ ಬೆಸ್ಟ್ ಎಕ್ಸಾಂಪಲ್ಸ್ ಆಫ್ ಫ್ರೀ ಟ್ರೇಡ್ ಏರಿಯಾಸ್. ದ ಫಸ್ಟ್ ಒನ್ ಈಸ್ ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್, ಅನದರ್ ಒನ್ ಈಸ್ ಲ್ಯಾಟಿನ್ ಅಮೆರಿಕನ್ ಫ್ರೀ ಟ್ರೇಡ್ ಏರಿಯಾ ಅಂತಲೇ ನಾವು ಹೇಳ್ಬೋದು. ಸೊ ಅನದರ್ ಒನ್ ಈಸ್ ಸುಂಕಕೂಟ, ಕಸ್ಟಮ್ಸ್ ಯೂನಿಯನ್. ದಿ ಪಾರ್ಟಿಸಿಪೇಟಿಂಗ್ ಕಂಟ್ರೀಸ್ ಅಡಾಪ್ಟ್ ಎ ಕಾಮನ್ ಎಕ್ಸ್ಟರ್ನಲ್ ಟ್ಯಾರಿಫ್ಸ್ and commercial policy on imports from the outside world and abolish all tariffs and trade barriers among themselves. ಸುಂಕಕೂಟಗಳನ್ನು ರಚಿಸಿಕೊಳ್ಳುವ ದೇಶಗಳು ತಮ್ಮ ನಡುವಿನ ವ್ಯಾಪಾರದಲ್ಲಿ ಎಲ್ಲ ರೀತಿಯ ಸುಂಕಗಳು ಮತ್ತು ವ್ಯಾಪಾರ ನಿಯಂತ್ರಣಗಳನ್ನು ತೆಗೆದುಹಾಕಿಕೊಂಡು ಕೂಟದ ಸದಸ್ಯರಲ್ಲದ ದೇಶಗಳೊಂದಿಗೆ ಒಂದೇ ರೀತಿಯ ಸುಂಕ ಮತ್ತು ವಾಣಿಜ್ಯ ನೀತಿಯನ್ನು ಅನುಸರಿಸಲಾಗುತ್ತದೆ. ಅಂದರೆ ಸುಂಕಗಳನ್ನು ರಚಿಸಿಕೊಂಡಿರ್ತಕ್ಕಂಥ ಈ ಒಂದು ಸುಂಕಕೂಟಗಳನ್ನು ರಚಿಸಿಕೊಂಡಿರ್ತಕ್ಕಂಥ ದೇಶಗಳು ತಮ್ಮ ನಡುವೆ ಇರತಕ್ಕಂಥ ಎಲ್ಲ ರೀತಿಯ ಈ ಒಂದು ಸುಂಕಗಳು ಮತ್ತು ವ್ಯಾಪಾರ ನಿಯಂತ್ರಣಗಳನ್ನು ತೆಗೆದುಹಾಕಿಬಿಟ್ಟು ಕೂಟದ ಸದಸ್ಯರಲ್ಲದ ದೇಶಗಳೊಂದಿಗೆ ಒಂದೇ ರೀತಿಯ ಸುಂಕ ಮತ್ತು ವಾಣಿಜ್ಯ ನೀತಿಯನ್ನು ಅನುಸರಿಸಲಾಗುತ್ತದೆ. ಎಲ್ಲಿ? ಈ ಒಂದು ಸುಂಕಕೂಟದಲ್ಲಿ. ಇನ್ನು ಮೂರನೇದು ಅಂತಂದರೆ ಈ ಒಂದು ಆರ್ಥಿಕ ಸಂಘಟನೆ ಇನ್ನೊಂದು ವಿಧಾನ ಅಂತಂದರೆ ಅದು ದಟ್ ಈಸ್ ಕಾಲ್ಡ್ ಕಾಮನ್ ಮಾರ್ಕೆಟ್. ದಿ ಕಾಮನ್ ಮಾರ್ಕೆಟ್ ಈಸ್ ಎ ಯೂನಿಫೈಡ್ ಸಿಂಗಲ್ ಮಾರ್ಕೆಟ್ ಏರಿಯಾ ಅಮಾಂಗ್ nations in which there is free movements of goods, services and factors of production. ಈ ರೀತಿಯ ಸಂಘಟನೆಯಲ್ಲಿ
ಸಾಮಾನ್ಯ ಮಾರುಕಟ್ಟೆಯಲ್ಲಿ ಸದಸ್ಯ ದೇಶಗಳ ನಡುವೆ ಭದ್ರವಾದ ಪರಸ್ಪರ ಅವಲಂಬನೆ ಕಂಡುಬರುತ್ತೆ. ಈ ಒಂದು ಸಂಘಟನೆಯಲ್ಲಿ ಸರಕು ಮತ್ತು ಸೇವೆಗಳ ಮುಕ್ತ ಚಲನೆಯ ಜೊತೆಗೆ ಉತ್ಪಾದನಾಂಗಗಳು ಕೂಡ ಮುಕ್ತವಾಗಿ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಚಲಿಸೋದಕ್ಕೆ ಅವಕಾಶ ಇರುತ್ತೆ. ಇದನ್ನು ನಾವು ಕಾಮನ್ ಮಾರ್ಕೆಟ್ ಅಂತ ಹೇಳ್ತೀವಿ. ಸೊ ಅನದರ್ ಒನ್ ಈಸ್ ಎಕನಾಮಿಕ್ ಯೂನಿಯನ್. The economic union is the highest form of economic integration among nations. It involves harmonization of monetary, physical, and other economic policies. ಅಂತಾರಾಷ್ಟ್ರೀಯ ಆರ್ಥಿಕ ಸಂಘಟನೆಗಳ ವಿಧಾನದಲ್ಲಿಯೇ ಅತ್ಯಂತ ದೊಡ್ಡದು ಮತ್ತು ವಿಸ್ತಾರವಾದದ್ದೆಂದರೆ ಅದು ಆರ್ಥಿಕ ಸಮುದಾಯ ಅಂತಲೇ ಹೇಳ್ತೀವಿ. ಇಂತಹ ಕೂಟಗಳಲ್ಲಿ ಸರಕುಗಳ ಮತ್ತು ಉತ್ಪಾದನಾಂಗಗಳ ಮಾರುಕಟ್ಟೆಗಳನ್ನು ಸಂಘಟಿಸುವುದರ ಜೊತೆಗೆ ಕೈಗಾರಿಕಾ, ವಾಣಿಜ್ಯ, ಹಣಕಾಸು, ಖಜಾನೆ ಮತ್ತು ಇತರ ನೀತಿಗಳಲ್ಲಿ ಬಡಂಬಡಿಕೆಗಳನ್ನು ಸಾಧಿಸಲಾಗಿರುತ್ತದೆ. ಎಲ್ಲಿ? ಆರ್ಥಿಕ ಸಮುದಾಯದಲ್ಲಿ. ಈ ಒಂದು ಆರ್ಥಿಕ ಸಮುದಾಯಕ್ಕೆ ಒಂದು ಜಾಗತಿಕ ಮಟ್ಟದಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ದಟ್ ಈಸ್ ಕಾಲ್ಡ್ ಯುರೋಪಿಯನ್ ಎಕನಾಮಿಕ್ ಕಮ್ಯುನಿಟಿ ಅಂತಲೇ ಹೇಳ್ತೀವಿ. ಯುರೋಪಿಯನ್ ಆರ್ಥಿಕ ಸಮುದಾಯಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಾವು ಯಾವ್ದು ಹೇಳ್ತೀವಿ ಅಂತಾರೆ? ಯುರೋಪಿಯನ್ ಎಕನಾಮಿಕ್ ಕಮ್ಯುನಿಟಿ ಅಂತಲೇ ಹೇಳ್ತೀವಿ. EEC ಅಂತ ಹೇಳ್ತೀವಿ. ನೆಕ್ಸ್ಟು ಈ ಒಂದು ಸುಂಕಕೂಟ ಸಿದ್ಧಾಂತ. The theory of customs union was first developed by Professor Jacob Weiner in 1950. ಈ ಸುಂಕಕೂಟ ಸಿದ್ಧಾಂತವನ್ನು ಜೇಕಬ್ ವೈನರ್ ಅವರು 1950ರಲ್ಲಿ ಮೊದಲ ಬಾರಿಗೆ ಅಭಿವೃದ್ಧಿಪಡಿಸಿದ್ದಾರೆ. ಅಂತಾರಾಷ್ಟ್ರೀಯ ವ್ಯಾಪಾರ ಕ್ಷೇತ್ರದಲ್ಲಿ ತಾರತಮ್ಯ ಸುಂಕ ನೀತಿಯನ್ನು ಅನುಸರಿಸಿದಾಗ ಉಂಟಾಗುವ ಪರಿಣಾಮಗಳನ್ನು ಸುಂಕಕೂಟ ಸಿದ್ಧಾಂತ ಅಧ್ಯಯನ ಮಾಡುತ್ತದೆ. ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತಾರತಮ್ಯ ಸುಂಕ ನೀತಿಯನ್ನು ಅನುಸರಿಸಿದಂಥ ಸಂದರ್ಭದಲ್ಲಿ ಇದರಿಂದ ಜಾಗತಿಕ ಆರ್ಥಿಕ ವ್ಯವಸ್ಥೆಯ ಮೇಲೆ ಉಂಟಾಗ್ತಕ್ಕಂಥ ಪರಿಣಾಮಗಳನ್ನು ಅಥವಾ ದೇಶದ ಆರ್ಥಿಕ ಮೇಲೆ ಉಂಟಾಗ್ತಕ್ಕಂಥ ಪರಿಣಾಮಗಳನ್ನು ವಿವರಿಸುತ್ತದೆ. ಯಾವುದು? ಸುಂಕಕೂಟ ಸಿದ್ಧಾಂತ ಅಂತ ಹೇಳ್ತೀವಿ. ಈ ಒಂದು ಸುಂಕಕೂಟ ರಚನೆಯಿಂದ ಅಥವಾ ಸುಂಕಕೂಟದಿಂದ ಆಗ್ತಕ್ಕಂಥ ಈ ಒಂದು ಪರಿಣಾಮಗಳು, ವಾಟ್ ಆರ್ ದಿ ಎಫೆಕ್ಟ್ಸ್ ಆಫ್ ಕಸ್ಟಮ್ಸ್ ಯೂನಿಯನ್? ಸುಂಕಕೂಟ ರಚನೆಯಿಂದ ಅನೇಕ ರೀತಿಯ ಪರಿಣಾಮಗಳನ್ನು ನಾವು ನೋಡ್ತೀವಿ. ಆ ಒಂದು ಪರಿಣಾಮಗಳಲ್ಲಿ ಕೆಲವು ಪ್ರಮುಖವಾಗಿರ್ತಕ್ಕಂಥ ಪರಿಣಾಮಗಳು ಅಂತಾರೆ. ಒಂದು, ಉತ್ಪಾದನೆ ಮೇಲೆ ಯಾವ ರೀತಿ ಪರಿಣಾಮ ಉಂಟಾಗುತ್ತದೆ. ಎರಡನೇದು, ಅನುಭೋಗದ ಮೇಲೆ ಯಾವ ರೀತಿ ಪರಿಣಾಮ ಉಂಟಾಗುತ್ತದೆ. ಆರ್ಥಿಕ ಕಲ್ಯಾಣದ ಮೇಲೆ ಯಾವ ರೀತಿ ಪರಿಣಾಮ ಉಂಟಾಗುತ್ತದೆ. ಹಾಗೆಯೇ ಚಲನಾತ್ಮಕವಾಗಿರ್ತಕ್ಕಂಥ ಪರಿಣಾಮಗಳು ಹೇಗೆ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಉಂಟಾಗುತ್ತವೆ ಅನ್ನೋದನ್ನು ನೋಡಿದಂಥ ಸಂದರ್ಭದಲ್ಲಿ ಈ ಒಂದು ಸುಂಕಕೂಟ ರಚನೆಯಿಂದ, ಸುಂಕಕೂಟವನ್ನು ರಚಿಸಿಕೊಂಡಾಗ ಕೂಟದ ಸದಸ್ಯ ರಾಷ್ಟ್ರಗಳ ನಡುವಿನ ವ್ಯಾಪಾರದಲ್ಲಿ ಯಾವುದೇ ನಿಯಂತ್ರಣಗಳು ಇರುವುದಿಲ್ಲ. ಅಂದರೆ ಸುಂಕಕೂಟವನ್ನು ರಚಿಸಿಕೊಂಡಿರ್ತಕ್ಕಂಥ ರಾಷ್ಟ್ರಗಳ ನಡುವೆ ವ್ಯಾಪಾರದಲ್ಲಿ ಯಾವುದೇ ನಿಯಂತ್ರಣಗಳು ಇರೋದಿಲ್ಲ. ಆದರೆ ಸದಸ್ಯರಲ್ಲದ ದೇಶಗಳ ಸರಕುಗಳ ಮೇಲೆ ಏಕರೀತಿಯ ಸುಂಕಗಳನ್ನು ವಿಧಿಸಲಾಗುತ್ತದೆ. ಈ ರೀತಿ ವ್ಯಾಪಾರ ನೀತಿಯನ್ನು ಅನುಸರಿಸುವುದರಿಂದ ಭೌಗೋಳಿಕವಾಗಿ ತಾರತಮ್ಯ ನಡೆಸಿದಂತಾಗುತ್ತದೆ. ಈ ಒಂದು ತಾರತಮ್ಯ ಸುಂಕ ನೀತಿಯಿಂದ ಆರ್ಥಿಕ ವ್ಯವಸ್ಥೆಯ ಮೇಲೆ ಉಂಟಾಗ್ತಕ್ಕಂಥ ಪರಿಣಾಮಗಳನ್ನು ವಿಶ್ಲೇಷಿಸುತ್ತದೆ. ಯಾವುದು? ಸುಂಕಕೂಟ ಸಿದ್ಧಾಂತ. ಈ ಒಂದು ಸುಂಕಕೂಟ ಸಿದ್ಧಾಂತದಿಂದ ಈ ಉಂಟಾಗ್ತಕ್ಕಂಥ ಪರಿಣಾಮಗಳನ್ನು ವಿಶ್ಲೇಷಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಎಫೆಕ್ಟ್ ಅಂತಾರೆ ಉತ್ಪಾದನೆ ಮೇಲೆ ಯಾವ ರೀತಿ ಪರಿಣಾಮ ಉಂಟಾಗುತ್ತದೆ. ಸುಂಕಕೂಟಗಳನ್ನು ರಚಿಸಿಕೊಳ್ಳುವುದರಿಂದ ಉತ್ಪಾದನಾ ಪರಿಣಾಮಗಳು ವ್ಯಾಪಾರ ಸೃಷ್ಟಿ ಅಥವಾ ನಿರ್ಮಾಣ ಹಾಗೂ ವ್ಯಾಪಾರ ವಿಚ್ಛೇದದ ಅಥವಾ ಹೊರಳಿಕೆಯ ಪರಿಣಾಮಗಳನ್ನು ಅವಲಂಬಿಸಿರುತ್ತದೆ. ಏಕೆಂದರೆ ಸುಂಕಕೂಟಗಳನ್ನು ರಚಿಸಿಕೊಂಡಾಗ ಕೂಟ ರಚಿಸಿಕೊಂಡಿರುವ ದೇಶಗಳೊಳಗೆ ವ್ಯಾಪಾರ ಸೃಷ್ಟಿಯಾಗುತ್ತದೆ ಹಾಗೂ ಕೂಟದಿಂದ ಹೊರಗುಳಿದ ದೇಶದಿಂದ ವ್ಯಾಪಾರ ಕೂಟ ರಚಿಸಿಕೊಂಡ ದೇಶಗಳಿಗೆ ಹೊರಳುತ್ತದೆ. ವ್ಯಾಪಾರ ನಿರ್ಮಾಣ ಮತ್ತು ವ್ಯಾಪಾರ ಹೊರಳುವಿಕೆ ಅಂತಕ್ಕಂಥವು ಈ ಒಂದು ಸುಂಕಕೂಟದಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳು ಅಂತ ಹೇಳ್ತೀವಿ. ಇವುಗಳನ್ನು ನಾವು ಉತ್ಪಾದನೆ ಮೇಲೆ ಉಂಟಾಗ್ತಕ್ಕಂಥ ಪರಿಣಾಮಗಳು ಅಂತ ಹೇಳ್ತೀವಿ. ನೆಕ್ಸ್ಟು, ಅನುಭೋಗದ ಮೇಲೆ ಯಾವ ರೀತಿಯ ಪರಿಣಾಮ ಉಂಟಾಗುತ್ತದೆ. ದಿ ಫಾರ್ಮೇಷನ್ ಆಫ್ ಕಸ್ಟಮ್ಸ್ ಯೂನಿಯನ್ ಆಲ್ಸೋ ಲೀಡ್ಸ್ ಟು ಆ್ಯನ್ ಎಕ್ಸ್ಪ್ಯಾನ್ಷನ್ ಆಫ್ ಕನ್ಸಂಪ್ಷನ್. ಅನುಭೋಗದ ಮೇಲೆ ಉಂಟಾಗ್ತಕ್ಕಂಥ ಪರಿಣಾಮ, ಸುಂಕಕೂಟ ರಚನೆಯಿಂದ ಒಟ್ಟು ಅನುಭೋಗದ ಮೇಲೆ ಉಂಟಾಗ್ತಕ್ಕಂಥ ಪರಿಣಾಮವನ್ನು ಅನುಭೋಗ ಪರಿಣಾಮ ಅಂತ ಕರಿತೀವಿ. ಸುಂಕಕೂಟ ರಚನೆಯ ನಂತರ ಕೂಟದ ಒಳಗಡೆ ಇರುವ ಸದಸ್ಯ ದೇಶಗಳಲ್ಲಿ ಅತ್ಯಂತ ಕಡಿಮೆ ಬೆಲೆ ಹೊಂದಿರುವ ದೇಶದಿಂದ ಸರಕುಗಳನ್ನು ಆಮದು ಮಾಡಿಕೊಳ್ಳಬಹುದು. ಬೆಲೆ ಯಾವ ದೇಶದಲ್ಲಿ ಕಡಿಮೆ ಇರುತ್ತೋ ಆ ಒಂದು ದೇಶದಿಂದ ಸರಕುಗಳನ್ನು ಆಮದು ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಯಾವುದು? ಈ ಒಂದು ಸುಂಕಕೂಟ ರಚನೆ.
ಸೊ ಇದರಿಂದ ಆ ಒಂದು ದೇಶದಲ್ಲಿರ್ತಕ್ಕಂಥ ಅನುಭೋಗಿಗಳಿಗೆ ಕಡಿಮೆ ಬೆಲೆಯಲ್ಲಿ ಸಾಕಷ್ಟು ಪ್ರಮಾಣದಷ್ಟು ಸರಕುಗಳು ಲಭ್ಯವಾದಾಗ ಆಗ ಆ ದೇಶದಲ್ಲಿರ್ತಕ್ಕಂಥ ಜನರ ಸರಾಸರಿ ಅನುಭೋಗ ಪ್ರವೃತ್ತಿ ಹೆಚ್ಚಾಗುತ್ತದೆ. ಸೊ ಇದನ್ನು ನಾವೇನಂತ ಕರಿತೀವಿ, ಸುಂಕಕೂಟ ರಚನೆಯಿಂದ ಉಂಟಾಗ್ತಕ್ಕಂಥ ಈ ಒಂದು ಅನುಭೋಗದಲ್ಲಿ ಉಂಟಾಗ್ತಕ್ಕಂಥ ಬದಲಾವಣೆಯನ್ನು ಅನುಭೋಗದ ಪರಿಣಾಮ ಎಂದು ಕರೆಯಲಾಗುತ್ತದೆ. ಸೊ ಇನ್ನೊಂದು ನಿವ್ವಳ ಆರ್ಥಿಕ ಕಲ್ಯಾಣದ ಪರಿಣಾಮ. ಸುಂಕಕೂಟ ರಚನೆಯು ವ್ಯಾಪಾರ ನಿರ್ಮಾಣವನ್ನುಂಟು ಮಾಡಿ ಉತ್ಪಾದನೆ ಹೆಚ್ಚಲು ಹಾಗೂ ಆರ್ಥಿಕ ಕಲ್ಯಾಣ ವೃದ್ಧಿಯಾಗಲು ಕಾರಣವಾಗುತ್ತದೆ. ಸುಂಕಕೂಟಗಳನ್ನು ರಚನೆ ಮಾಡುವುದರಿಂದ ಇನ್ನೊಂದು ಪರಿಣಾಮ ಏನಂತ ಅಂತಂದರೆ ಉತ್ಪಾದನೆ ಹೆಚ್ಚಲು ಹಾಗೂ ಆರ್ಥಿಕ ಕಲ್ಯಾಣ ವೃದ್ಧಿಯಾಗಲು ಕಾರಣವಾಗುತ್ತದೆ. ಯಾಕೆಂತಂದರೆ ಸುಂಕಕೂಟ ರಚನೆಯಿಂದ ಸುಂಕಕೂಟದಲ್ಲಿರ್ತಕ್ಕಂಥ ರಾಷ್ಟ್ರಗಳಿಂದ ಯಾವ ದೇಶದಲ್ಲಿ ಕಡಿಮೆ ಬೆಲೆ ಹೊಂದಿರುತ್ತೋ ಆ ದೇಶದಿಂದ ಸರಕುಗಳನ್ನು ಮುಕ್ತವಾಗಿ ಆಮದು ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಇದರಿಂದ ದೇಶೀಯ ಬೆಲೆಗಿಂತ ಕಡಿಮೆ ಬೆಲೆಯಲ್ಲಿ ವಿದೇಶಿ ಸರಕುಗಳು ಲಭ್ಯವಾದಾಗ ಆಗ ಜನರ ಈ ಒಂದು ಅನುಭೋಗದ ಉಳಿತಾಯ ಲಭ್ಯವಾಗುತ್ತದೆ. ಆದ್ದರಿಂದ ಅವರು ಸಾಕಷ್ಟು ಪ್ರಮಾಣದಲ್ಲಿ ಸರಕುಗಳನ್ನು ಕೊಂಡುಕೊಳ್ತಾರೆ. ಅವರ ಸರಾಸರಿ ಅನುಭೋಗ ಪ್ರವೃತ್ತಿ ಹೆಚ್ಚಾಗುತ್ತೆ. ಅವರ ಅನುಭೋಗದ ಪ್ರವೃತ್ತಿ ಯಾವಾಗ ಹೆಚ್ಚಾಗುತ್ತೋ ಅವರ ಜೀವನ ಮಟ್ಟದಲ್ಲಿ ಸುಧಾರಣೆ ಆಗುತ್ತೆ. ಜೀವನ ಮಟ್ಟದಲ್ಲಿನ ಸುಧಾರಣೆಯನ್ನು ನಾವೇನಂತ ಕರಿತೀವಿ, ಎಕನಾಮಿಕ್ ವೆಲ್ಫೇರ್ ಅಂತ ಕರಿತೀವಿ. ಸೊ ಈ ಒಂದು ಸುಂಕಕೂಟ ರಚನೆಯಿಂದ ಆರ್ಥಿಕ ವ್ಯವಸ್ಥೆ ನಿವ್ವಳ ಆರ್ಥಿಕ ಕಲ್ಯಾಣದ ಪರಿಣಾಮಗಳನ್ನು ನಾವು ನೋಡ್ಬೋದು. ಇನ್ನೊಂದು ಸುಂಕಕೂಟ ರಚನೆಯಿಂದ ಆಗ್ತಕ್ಕಂಥ ಚಲನಾತ್ಮಕ ಪರಿಣಾಮಗಳ ಬಗ್ಗೆ ನಾವು ನೋಡಿದಂಥ ಸಂದರ್ಭದಲ್ಲಿ ಕೆಲವೊಂದು ಜನ ಆರ್ಥಿಕ ತಜ್ಞರು ಸುಂಕಕೂಟ ರಚನೆಯು ವ್ಯಾಪಾರ ನಿರ್ಮಾಣ ಮತ್ತು ವ್ಯಾಪಾರ ಒಳಗೆ ಪರಿಣಾಮಗಳನ್ನು ಸ್ಥಿರ ಪರಿಣಾಮಗಳೆಂದು ಪರಿಗಣಿಸಿ ಸುಂಕಕೂಟ ರಚನೆಯ ಚಲನಾತ್ಮಕ ಪರಿಣಾಮಗಳ ಬಗ್ಗೆ ಹೆಚ್ಚಿನ ಒತ್ತನ್ನು ನೀಡಿದ್ದಾರೆ. ಸೊ ಅವರ ಪ್ರಕಾರ ಸುಂಕಕೂಟ ರಚನೆಯಿಂದ ಉಂಟಾಗ್ತಕ್ಕಂಥ ಚಲನಾತ್ಮಕ ಪರಿಣಾಮಗಳು ಅಂತಂದರೆ ಒಂದು ಆರ್ಥಿಕ ಮಿತವ್ಯಯಗಳು, ಎಕನಾಮಿಕ್ಸ್ ಆಫ್ ಸ್ಕೇಲ್. The formation of customs union, the size of market expands, competition increases, and specialization leading to reduction in cost. This may be due to internal as well as external economic of scale. ಅಂದರೆ ಸುಂಕಕೂಟ ರಚನೆಯು ಮಾರುಕಟ್ಟೆ ವಿಸ್ತಾರಗೊಳ್ಳಲು ಕಾರಣವಾಗುತ್ತದೆ ಹಾಗೂ ಉತ್ಪಾದನೆ ಹೆಚ್ಚಳಕ್ಕೆ ಅವಕಾಶ ಮಾಡಿಕೊಟ್ಟಂತಾಗುತ್ತದೆ. ಉತ್ಪಾದನೆ ಹೆಚ್ಚಳಕ್ಕೆ ಅವಕಾಶ ಲಭ್ಯವಾಗುತ್ತದೆ. ಇದರಿಂದಾಗಿ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಆಗ ಅದರಿಂದ ಉದ್ಯಮ ಸಂಸ್ಥೆ ಸಾಕಷ್ಟು ಪ್ರಮಾಣದಲ್ಲಿ ಸರಕುಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದರಿಂದ ಉದ್ಯಮ ಸಂಸ್ಥೆಗೆ ಸಾಕಷ್ಟು ಅನುಕೂಲತೆಗಳು ಲಭ್ಯವಾಗ್ತವೆ. ಈ ರೀತಿಯ ಅನುಕೂಲತೆಗಳನ್ನು ನಾವು ಆಂತರಿಕ ಮತ್ತು ಬಾಹ್ಯ ಮಿತವ್ಯಯಗಳು ಅಂತ ಕರಿತೀವಿ. ಸೊ ಒಂದು ಉದ್ಯಮಕ್ಕೆ ಈ ಒಂದು ಸುಂಕಕೂಟ ರಚನೆಯಿಂದ ಸಾಕಷ್ಟು ಪ್ರಯೋಜನಗಳು ಲಭ್ಯವಾಗೋದ್ರಿಂದ ಆರ್ಥಿಕ ಮಿತವ್ಯಯಗಳನ್ನು ನಾವು ನೋಡಬಹುದು. ಯಾವುದರಿಂದ? ಸುಂಕಕೂಟ ರಚನೆಯಿಂದ. ಸೊ ಸುಂಕಕೂಟ ರಚನೆಯಿಂದ ಉಂಟಾಗ್ತಕ್ಕಂಥ ಇನ್ನೊಂದು ಪರಿಣಾಮ ಅಂತಾರೆ ಮಾರುಕಟ್ಟೆ ವೃದ್ಧಿಯಾಗುತ್ತದೆ, ಉತ್ಪಾದನಾಂಗಗಳು ಮುಕ್ತ ಚಲನೆಗೆ ಅವಕಾಶವಾಗುತ್ತದೆ. ಸ್ಟಿಮ್ಯುಲಸ್ ಟು ಕಾಂಪಿಟೇಷನ್ ಆಸ್ ಟ್ಯಾರಿಫ್ಸ್ ಆರ್ ರಿಮೂವ್ಡ್ ಅಮಾಂಗ್ ಮೆಂಬರ್ಸ್ ವಿತ್ ದಿ ಫಾರ್ಮೇಷನ್ ಆಫ್ ಎ ಕಸ್ಟಮ್ಸ್ ಯೂನಿಯನ್ ಆ್ಯಂಡ್ ದಿ ಮಾರ್ಕೆಟ್ ಫಾರ್ ದೇರ್ ಪ್ರಾಡಕ್ಟ್ಸ್ ಎಕ್ಸ್ಪ್ಯಾಂಡ್ಸ್. ಕಸ್ಟಮ್ಸ್ ಇನ್ಕ್ರೀಸಸ್ ಅಮಾಂಗ್ ಪ್ರೊಡ್ಯೂಸರ್ಸ್. ಉತ್ಪಾದನಾಂಗಗಳ ನಡುವೆ ಉದ್ಯಮಗಳ ನಡುವೆ ಪೈಪೋಟಿ ಹೆಚ್ಚುವುದರಿಂದ ದಕ್ಷತೆಗೆ ಅವಕಾಶಗಳು ಲಭ್ಯವಾಗಿ ಉತ್ಪಾದನಾ ವೆಚ್ಚ ಮತ್ತು ಬೆಲೆಗಳು ತಗ್ಗುತ್ತವೆ. ಯಾವಾಗ ಉತ್ಪಾದನಾ ವೆಚ್ಚ ಮತ್ತು ಬೆಲೆಗಳು ತಗ್ಗುತ್ತವೋ ಆಗ ಈ ಒಂದು ಮಾರುಕಟ್ಟೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸರಕುಗಳು ಕಡಿಮೆ ಬೆಲೆಗೆ ಲಭ್ಯವಾಗುತ್ತವೆ. ಇದರಿಂದ ಈ ಒಂದು ಸುಂಕಕೂಟ ರಚನೆಯಿಂದ ಸದಸ್ಯ ರಾಷ್ಟ್ರಗಳ ನಡುವೆ ಪೈಪೋಟಿ ವೃದ್ಧಿಯಾಗಿ ಅದರಿಂದ ಗುಣಮಟ್ಟದ ಸರಕುಗಳು ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತವೆ ಮತ್ತು ಗ್ರಾಹಕರಿಗೆ ಕೈಗೆಟುಕುವ ಬೆಲೆಯಲ್ಲಿ ಸರಕುಗಳು ಲಭ್ಯ ಆಗ್ತವೆ. ಸೊ ಇನ್ನೊಂದೇನಪ್ಪ ಅಂದರೆ ಫ್ಯಾಕ್ಟರ್ಸ್ ಮೂವ್ಮೆಂಟ್. ಇಟ್ಸ್ ಲೀಡ್ಸ್ ಟು ಫ್ರೀ ಮೂವ್ಮೆಂಟ್ಸ್ ಆಫ್ ಕ್ಯಾಪಿಟಲ್, ಲೇಬರ್ ಆ್ಯಂಡ್ ಎಂಟರ್ಪ್ರೈಸಸ್ ವಿತಿನ್ ದಿ ಯೂನಿಯನ್. ಅಂದರೆ ಒಂದು ಸಂಘಟನೆಯ ನಡುವೆ ಉತ್ಪಾದನಾಂಗಗಳು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಮುಕ್ತವಾಗಿ ಚಲಿಸಬಲ್ಲವು. ಇದರಿಂದ ಉತ್ಪಾದನಾ ಸಾಮರ್ಥ್ಯ ಹೆಚ್ಚುತ್ತದೆ ಹಾಗೂ ಜ್ಞಾನ ಪ್ರಸಾರದ ಅವಕಾಶಗಳು ಕೂಡ ಸಿಗ್ತವೆ. ಸೊ ಇದರಿಂದ ಟೋಟಲ್ ಆಗಿ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಆರ್ಥಿಕ ಪ್ರಗತಿ ಅಂತಕ್ಕಂಥದ್ದು ಸಾಧ್ಯವಾಗುತ್ತದೆ. ಯಾವುದನ್ನ? ಸುಂಕಕೂಟ ರಚನೆಯಿಂದ ಉತ್ಪಾದನಾಂಗಗಳ ಮುಕ್ತ ಚಲನೆಗೆ ಅವಕಾಶ ಸಿಗುತ್ತೆ, ಉತ್ಪಾದನಾ ಸಾಮರ್ಥ್ಯ ಹೆಚ್ಚಾಗುತ್ತೆ, ನಾಲೆಡ್ಜ್ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ, ಜೊತೆಗೆ ಈ ಒಂದು ಎಕನಾಮಿಕ್ ಪ್ರೋಗ್ರೆಸ್ ಅಂತ ಕೂಡ ಹೆಚ್ಚುತ್ತಾ ಹೋಗುತ್ತದೆ. So another importance of
dynamic effects of customs union, that is called technological changes. The customs union increased competition, encourages innovation and technological change. ಅಂದರೆ ತಾಂತ್ರಿಕ ಸುಂಕಕೂಟ ರಚನೆಯಿಂದಾಗಿ ಸದಸ್ಯ ದೇಶಗಳ ನಡುವೆ ಪೈಪೋಟಿ ವೃದ್ಧಿಯಾಗುವುದರಿಂದ ಹಾಗೂ ಮಾರುಕಟ್ಟೆ ವಿಸ್ತಾರಗೊಳ್ಳುವುದರಿಂದ ದೊಡ್ಡ ಪ್ರಮಾಣದ ಉತ್ಪಾದನೆ ಸಾಧ್ಯವಾಗುತ್ತದೆ. ಸೊ ಉತ್ಪಾದನೆ ಪ್ರಮಾಣದಲ್ಲಿ ಹೆಚ್ಚಳ ಆಗುತ್ತೆ ಯಾವುದರಿಂದ? ಟೆಕ್ನಾಲಜಿಕಲ್ ಚೇಂಜಸ್ಸಿಂದ. ಜೊತೆಗೆ ಬಂಡವಾಳ ಹೂಡಿಕೆ ಪ್ರಮಾಣವೂ ಕೂಡ ಹೆಚ್ಚಳವಾಗುತ್ತದೆ. ಇನ್ಕ್ರೀಸಸ್ ಇನ್ ಇನ್ವೆಸ್ಟ್ಮೆಂಟ್. ದಿ ಫಾರ್ಮೇಷನ್ ಆಫ್ ಕಸ್ಟಮ್ಸ್ ಯೂನಿಯನ್ ಲೀಡ್ಸ್ ಟು ಇನ್ಕ್ರೀಸ್ಡ್ ಇನ್ವೆಸ್ಟ್ಮೆಂಟ್. ಸುಂಕಕೂಟ ರಚನೆಯು ಸದಸ್ಯ ದೇಶಗಳ ನಡುವೆ ಹೆಚ್ಚಿನ ಬಂಡವಾಳ ಹೂಡಿಕೆಗೆ ಕಾರಣವಾಗುತ್ತದೆ ಅಂತ ನಾವು ಹೇಳ್ಬೋದು. ಬಂಡವಾಳ ಹೂಡಿಕೆ ಪ್ರಮಾಣ ಹೆಚ್ಚಾಗುತ್ತೆ. ಬಂಡವಾಳ ಹೂಡಿಕೆ ಪ್ರಮಾಣ ಹೆಚ್ಚುತ್ತಾ ಹೋದಂತೆಲ್ಲ ಉದ್ಯಮ ಸಂಸ್ಥೆಗಳ ಸ್ಥಾಪನೆ ಹೆಚ್ಚುತ್ತಾ ಹೋಗುತ್ತೆ, ಉದ್ಯೋಗಾವಕಾಶಗಳ ಪ್ರಮಾಣ ಹೆಚ್ಚಾಗುತ್ತೆ, ಉದ್ಯಮಗಳ ನಡುವೆ ಪೈಪೋಟಿ ಹೆಚ್ಚಾಗುತ್ತೆ. ಪೈಪೋಟಿ ಹೆಚ್ಚಳದಿಂದ ಈ ಒಂದು ತಾಂತ್ರಿಕ ಬದಲಾವಣೆಗಳು, ಉತ್ಪಾದನಾ ವೈಶಿಷ್ಟ್ಯತೆ, ಮಾರುಕಟ್ಟೆ ವಿಸ್ತರಣೆ, ಈ ಎಲ್ಲ ಬದಲಾವಣೆಗಳು ಕಾರಣವಾಗುತ್ತೆ. ಯಾವುದು? ಇನ್ಕ್ರೀಸಸ್ ಇನ್ ಇನ್ವೆಸ್ಟ್ಮೆಂಟ್. ಸೊ ಸುಂಕಕೂಟ ರಚನೆಯಿಂದ ಉಂಟಾಗ್ತಕ್ಕಂಥ ಇನ್ನೊಂದು ಚಲನಾತ್ಮಕವಾಗಿರ್ತಕ್ಕಂಥ ಪರಿಣಾಮ ಅಂತ ಹೇಳ್ತೀವಿ. ಇನ್ನೊಂದು ಏನಂತ ಅಂದರೆ, ಅನದರ್ ಡೈನಮಿಕ್ ಎಫೆಕ್ಟ್ಸ್ ಆಫ್ ಕಸ್ಟಮ್ಸ್ ಯೂನಿಯನ್ ವಿ ಕಾಲ್ಡ್ ಇಟ್ ಆ್ಯಸ್ ಎಕನಾಮಿಕ್ ಗ್ರೋತ್. ಇನ್ಕ್ರೀಸ್ಡ್ ಕಾಂಪಿಟೇಷನ್, economics of scale, technical changes and increased factors mobility leads to higher rate of economic growth. ಅಂದರೆ ಹೆಚ್ಚಿದ ಪೈಪೋಟಿ, ಮಿತವ್ಯಯಗಳ ಲಭ್ಯತೆ, ತಾಂತ್ರಿಕ ಬದಲಾವಣೆಗಳು, ಉತ್ಪಾದನಾಂಗಗಳ ಮುಕ್ತ ಚಲನೆ, ಸದಸ್ಯ ದೇಶಗಳ ನಡುವೆ ಉತ್ಪಾದನೆ, ಉದ್ಯೋಗ, ಆದಾಯದಲ್ಲಿ ವೃದ್ಧಿಗೆ ಕಾರಣ ಆಗುತ್ತೆ. ಇದರಿಂದಾಗಿ ಒಟ್ಟಾರೆ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಆರ್ಥಿಕ ಪ್ರಗತಿ ಅಂತಕ್ಕಂಥದ್ದು ಸಾಧ್ಯವಾಗುತ್ತದೆ. ಯಾವಾಗ ಸುಂಕಕೂಟ ರಚನೆ ಆದಂಥ ಸಂದರ್ಭದಲ್ಲಿ ಆಗ ಈ ಒಂದು ಸದಸ್ಯ ರಾಷ್ಟ್ರಗಳ ನಡುವೆ ಈ ಒಂದು ಪೈಪೋಟಿ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಪೈಪೋಟಿ ಹೆಚ್ಚಳದಿಂದ ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ಸಾಕಷ್ಟು ಪ್ರಮಾಣದ ಸರಕುಗಳು ಲಭ್ಯ ಆಗ್ತವೆ. ಟೆಕ್ನಾಲಜಿಕಲ್ ಚೇಂಜಸ್ ಅಂತಕ್ಕಂಥವು ಕ್ರಿಯೇಟ್ ಆಗ್ತವೆ. ಉತ್ಪಾದನಾಂಗಗಳ ಮುಕ್ತ ಚಲನೆ ಆಗುತ್ತೆ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ. ಈ ಎಲ್ಲ ಬದಲಾವಣೆಗಳಿಂದಾಗಿ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಉತ್ಪಾದನೆ ಪ್ರಮಾಣದಲ್ಲಿ ಹೆಚ್ಚಳ ಆಗುತ್ತೆ, ಉದ್ಯೋಗದ ಪ್ರಮಾಣದಲ್ಲಿ ಹೆಚ್ಚಳ ಆಗುತ್ತೆ, ರಾಷ್ಟ್ರೀಯ ಆದಾಯದಲ್ಲಿ ವೃದ್ಧಿಯಾಗಲು ಕಾರಣ ಆಗುತ್ತೆ. ಹೀಗೆ ಉತ್ಪಾದನೆ, ಉದ್ಯೋಗ ಮತ್ತು ರಾಷ್ಟ್ರೀಯ ಆದಾಯದಲ್ಲಿ ಯಾವಾಗ ಪ್ರಗತಿ ಸಾಧ್ಯವಾಗುತ್ತದೋ ಅದನ್ನು ನಾವೇನಂತ ಕರಿತೀವಿ? ಎಕನಾಮಿಕ್ ಗ್ರೋತ್ ಅಂತ ಹೇಳ್ತೀವಿ, ಆರ್ಥಿಕ ಪ್ರಗತಿ ಅಂತ ಕರಿತೀವಿ. ಹೀಗೆ ಸುಂಕಕೂಟಗಳನ್ನು ರಚನೆ ಮಾಡಿಕೊಳ್ಳುವುದರಿಂದ ಆಗ್ತಕ್ಕಂಥ ಈ ಒಂದು ಚಲನಾತ್ಮಕ ಪರಿಣಾಮಗಳು. ಈ ಒಂದು ಚಲನಾತ್ಮಕ ಪರಿಣಾಮಗಳಲ್ಲಿ ಆರ್ಥಿಕ ಮಿತವ್ಯಯಗಳು, ಪೈಪೋಟಿ ವೃದ್ಧಿ, ಉತ್ಪಾದನಾಂಗಗಳ ಚಲನೆ, ತಾಂತ್ರಿಕ ಬದಲಾವಣೆ ಮತ್ತು ಬಂಡವಾಳ ಹೂಡಿಕೆ ಪ್ರಮಾಣದಲ್ಲಿ ಹೆಚ್ಚಳಾಗುತ್ತೆ. ಟೋಟಲಾಗಿ ಎಂಟೈರ್ ಎಕನಾಮಿಕ್ ಗ್ರೋತ್ ಅಂತಕ್ಕಂಥದ್ದು ಸಾಧ್ಯ ಆಗುತ್ತೆ. ಹೀಗೆ ನಾವು ಈ ಒಂದು ಆರ್ಥಿಕ ಸಂಘಟನೆ ಅಂದ್ರೇನು, ಈ ಒಂದು ಸಂಘಟನೆಯಿಂದ ಆಗ್ತಕ್ಕಂಥ ಅನುಕೂಲತೆಗಳೇನು, ಜಾಗತಿಕ ಮಟ್ಟದಲ್ಲಿ ಈ ಒಂದು ಆರ್ಥಿಕ ಸಂಘಟನೆ ವಿಧಾನಗಳು ಹೇಗಿದ್ದಾವೆ, ವಿಧಾನಗಳು ಅಂತಾರೆ ಫ್ರೀ ಟ್ರೇಡ್ ಏರಿಯಾ ಹೇಗಿದೆ, ಕಸ್ಟಮ್ಸ್ ಯೂನಿಯನ್ನು, ಅದೇ ರೀತಿ ಈ ಒಂದು ಕಾಮನ್ ಮಾರ್ಕೆಟು, ಎಕನಾಮಿಕ್ ಯೂನಿಯನ್ ಆರ್ ಕಮ್ಯುನಿಟಿ, ಇವನ್ನ ನಾವೇನಂತ ಕರಿತೀವಿ? ಫಾರ್ಮ್ಸ್ ಆಫ್ ಇಂಟಿಗ್ರೇಷನ್ ಅಂತ ಕರಿತೀವಿ. ಅದೇ ರೀತಿ ಈ ಒಂದು ಸುಂಕಕೂಟ ಸಿದ್ಧಾಂತ, ಥಿಯರಿ ಆಫ್ ಕಸ್ಟಮ್ಸ್ ಯೂನಿಯನ್ ಇಂಟ್ರೊಡ್ಯೂಸ್ಡ್ by the famous economist Professor Jacob Weiner in 1950. ಈ ಒಂದು ಸುಂಕಕೂಟ ಸಿದ್ಧಾಂತದ ಈ ಒಂದು ಪರಿಣಾಮಗಳು, ಇವೆಲ್ಲ ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಚರ್ಚೆ ಮಾಡಿದ್ದೀನಿ. ಧನ್ಯವಾದಗಳು.